ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿ 2026 ಜನವರಿ 3 ನಂತರ ಜೀವನವೇ ತಲೆಕೆಳಗೆ. ಈ ದಿನಾಂಕ ಮಿಸ್ ಆದರೆ ಕಷ್ಟ. ಈ 6 ಲಕ್ಷಣಗಳು ಕಂಡ್ರೆ ಖಂಡಿತ ಪ್ರಿಯ ಕನ್ಯಾ ರಾಶಿ ಸಹೋದರ ಸಹೋದರಿಯರೇ, 2026 ಜನವರಿ 3ನೇ ದಿನಾಂಕದ ನಂತರ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗೋದಕ್ಕೆ ಆರಂಭವಾಗುತ್ತೆ. ಇದು ಭಯ ಹುಟ್ಟಿಸಲು ಕೇಳುವ ಮಾತಲ್ಲ, ಸುಳ್ಳು ಆಸೆ ತೋರಿಸಲು ಹೇಳುವ ಮಾತಲ್ಲ. ಇದು ಖಂಡಿತವಾಗಿಯೂ ಸಂಭವಿಸುವ ಜ್ಯೋತಿಷ್ಯ ಸತ್ಯ. ಕೋಟಿಪತಿಗಳಾಗುವ ಮೊದಲು ಕೋಟ್ಯಾಧಿಪತಿ ಆಗುವ ಪ್ರತಿಯೊಬ್ಬ ಕೂಡ ಕನ್ಯಾ ರಾಶಿ ವ್ಯಕ್ತಿಯ ಜೀವನದಲ್ಲಿ ತಪ್ಪದೆ ಕಾಣಿಸುವ 6 ಪ್ರಮುಖ ಲಕ್ಷಣಗಳು ಇವೆ. ಈ ಲಕ್ಷಣಗಳು ಈಗಲೇ ನಿಮ್ಮ ಜೀವನದಲ್ಲಿ ಕಾಣಿಸ್ತಾ ಇದ್ದರೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ನಿಮ್ಮ ಜೀವನದಲ್ಲಿ ಮಹಾ ತಿರುವು ಈಗಾಗಲೇ ಆರಂಭವಾಗಿದೆ ಅಂದರ್ಥ. ಆದರೆ ಈ ಸತ್ಯವನ್ನು ಎಲ್ಲರೂ ಹೇಳಲು ಸಾಧ್ಯವಿಲ್ಲ, ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದರಿಂದ ಈ ವಿಡಿಯೋನ ಒಂಟಿಯಾಗಿ ಯಾವುದೇ ಅಡ್ಡಿಪಡಿಸುವಿಕೆ ಇಲ್ಲದೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಸಂಪೂರ್ಣವಾಗಿ ನೋಡಬೇಕು. ಕನ್ಯಾ ರಾಶಿಯವರೇ, ಈ ವಿಡಿಯೋ ಯಾದೃಚ್ಛಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ಈ ಕ್ಷಣದಲ್ಲಿ ಈ ಮಾತುಗಳು ನಿಮ್ಮ ಕಿವಿಗೆ ಬೀಳ್ತಾ ಇವೆ ಅಂದರೆ ನಿಮ್ಮ ಜೀವನ ಒಂದು ದೊಡ್ಡ ತಿರುವಿನ ಹಂತಕ್ಕೆ ಬಂದಿದೆ ಅಂತಾನೆ ಅರ್ಥ. ಇದು ಸಾಮಾನ್ಯ ರಾಶಿ ಫಲವಲ್ಲ, ಪ್ರತಿದಿನ ಕೇಳುವ ಜ್ಯೋತಿಷ್ಯವೂ ಅಲ್ಲ. ಅನೇಕ ಪರಿಣಿತರಿಂದ ಸಂಗ್ರಹಿಸಿದ ಆಳವಾದ ರಹಸ್ಯಮಯ ಜ್ಯೋತಿಷ್ಯ ಮಾಹಿತಿಯನ್ನು ಇಂದು ನಿಮಗೆ ನೀಡಲಾಗುತ್ತಿದೆ. ಇದು 100% ಆಸ್ಟ್ರಾಲಜಿಕಲ್ ಪ್ರಿಡಿಕ್ಷನ್. ಈ ವಿಡಿಯೋವನ್ನು ಹೇಗೆ ಕೇಳ್ತಿರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆದ್ದರಿಂದ ಈ ವಿಡಿಯೋ ನೋಡ್ತಿರುವಾಗ ದಯವಿಟ್ಟು ಬೇರೆ ಯಾವುದೇ ಕೆಲಸ ಮಾಡಬೇಡಿ. ಫೋನ್ ಪಕ್ಕಕ್ಕೆ ಇಡಿ, ಮನಸ್ಸನ್ನು ಇಲ್ಲಿ ಇಡಿ. ನೀವು ಇನ್ನೂ ನಮ್ಮ ಕುಟುಂಬದ ಸದಸ್ಯರಾಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಆನ್ ಮಾಡಿ. ಇಂತಹ ಶಕ್ತಿಶಾಲಿ ಜ್ಯೋತಿಷ್ಯ ಫಲಿತಾಂಶಗಳನ್ನು ನೀವು ಎಂದಿಗೂ ಮಿಸ್ ಮಾಡಿಕೊಳ್ಳೋದಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಗಮನಕ್ಕಿಟ್ಟು ಕೇಳಿ, ಏಕೆಂದರೆ ನಿಮ್ಮ ಜೀವನವನ್ನು ನಿಜವಾಗಿಯೂ ಬದಲಿಸಬಲ್ಲ ಅತ್ಯಂತ ಪ್ರಮುಖ ವಿಷಯಗಳು ಕೊನೆಯಲ್ಲಿ ಇವೆ. ಈಗ 2026 ಜನವರಿ 3 ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ಆರಂಭವಾಗುವ ಆಂತರಿಕ ಬದಲಾವಣೆ ಬಗ್ಗೆ ನೋಡೋಣ. ಈ ಬದಲಾವಣೆ ಹೊರಗೆ ಕಾಣಿಸೋದಿಲ್ಲ, ಇದು ಮೊದಲು ನಿಮ್ಮ ಮನಸ್ಸಿನಲ್ಲಿ ಆರಂಭವಾಗುತ್ತೆ. ಇದುವರೆಗೆ ನೀವು ಬದುಕಿದ ಜೀವನ ಒಂದು ಅಧ್ಯಾಯವಾದರೆ ಈ ದಿನಾಂಕದ ನಂತರ ಆರಂಭವಾಗುವುದು ಸಂಪೂರ್ಣ ಹೊಸ ಅಧ್ಯಾಯ. ನೀವು ನಿಮ್ಮನ್ನೇ ನೀವು ನೋಡಿ ಆಶ್ಚರ್ಯ ಪಡ್ತೀರಾ. ಇದುವರೆಗೆ ಮೌನವಾಗಿ ಸಹಿಸಿಕೊಂಡ ನೋವುಗಳು, ಯಾರಿಗೂ ಹೇಳಲಾಗದ ಒಳಗಿನ ವೇದನೆ, ಅರ್ಥವಾಗದ ಖಾಲಿತನ ಎಲ್ಲವೂ ಒಂದೊಂದಾಗಿ ಮೇಲಕ್ಕೆ ಬರುತ್ತೆ. ಈ ಹಂತದಲ್ಲಿ ನಿಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇದುವರೆಗೆ ನೀವು ಇತರರಿಗಾಗಿ ಬದುಕಿದ್ದೀರಿ, ಕುಟುಂಬಕ್ಕಾಗಿ, ಸಂಬಂಧಕ್ಕಾಗಿ ನಿಮ್ಮನ್ನು ನೀವೇ ಕಡಿಮೆ ಮಾಡಿಕೊಂಡಿದ್ದೀರಿ. ಈ ಜನವರಿ 3 ನಂತರ ನಿಮ್ಮೊಳಗೆ ಒಂದು ಪ್ರಶ್ನೆ ಹುಟ್ಟುತ್ತೆ, ನಾನು ಯಾರಿಗಾಗಿ ಬದುಕಿದ್ದೆ? ಈ ಪ್ರಶ್ನೆನೇ ನಿಮ್ಮ ಜೀವನದ ದಿಕ್ಕನ್ನು ತಿರುಗಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ತುಂಬ ಆಳವಾಗುತ್ತೆ. ಸಣ್ಣ ಮಾತುಗಳು ಕೂಡ ನಿಮ್ಮನ್ನು ಕದಲಿಸುತ್ತೆ. ಯಾರಾದರೂ ಹೇಳಿದ ಒಂದು ಮಾತು ನೇರವಾಗಿ ಹೃದಯಕ್ಕೆ ತಲುಪುತ್ತೆ. ಒಂದು ಘಟನೆ ನಿಮ್ಮ ಹಳೆಯ ಜೀವನವನ್ನೆಲ್ಲ ನೆನಪಿಗೆ ತರುತ್ತೆ. ಇದು ದುರ್ಬಲತೆ ಅಲ್ಲ, ಇದು ಆತ್ಮ ಜಾಗೃತಿ. ಇದುವರೆಗೆ ನೀವು ಅನೇಕ ವಿಷಯಗಳಲ್ಲಿ ಸೋತಂತೆ ಅನಿಸಬಹುದು, ಆದರೆ ಜ್ಯೋತಿಷ್ಯವಾಗಿ ಇದು ಸೋಲು ಅಲ್ಲ, ಇದು ತಯಾರಿ. ಶನಿಯ ಪ್ರಭಾವ ನಿಮ್ಮನ್ನು ನಿಧಾನವಾಗಿ, ಆಳವಾಗಿ, ಬಲವಾಗಿ ರೂಪಿಸುತ್ತೆ. ಗುರುವಿನ ಪ್ರಭಾವ ನಿಮಗೆ ದಾರಿ ತೋರಿಸುತ್ತೆ. ಬುಧನ ಪ್ರಭಾವ ನಿಮ್ಮ ಆಲೋಚನೆಗಳನ್ನು ತೀಕ್ಷ್ಣಗೊಳಿಸುತ್ತೆ. ಈ 3 ಶಕ್ತಿಗಳು ಒಂದೇ ಸಮಯದಲ್ಲಿ ಕೆಲಸ ಮಾಡೋದು ಅಪರೂಪ. ಈ ಭಾಗ್ಯ ಕನ್ಯಾ ರಾಶಿಯವರಿಗೆ 2026ರಲ್ಲಿ ಲಭಿಸುತ್ತೆ. ಈ ಬದಲಾವಣೆ ಹೊರ ಜಗತ್ತಿಗೆ ಅರ್ಥವಾಗದೇ ಇರಬಹುದು, ಆದರೆ ಒಳಗೆ ನೀವು ಸಂಪೂರ್ಣವಾಗಿ ಬದಲಾಗ್ತೀರಾ. ನಿಮ್ಮ ಮೌನವೇ ಶಕ್ತಿಯಾಗುತ್ತೆ, ನಿಮ್ಮ ಸಹನೆ ಆಯುಧವಾಗುತ್ತೆ. ಕೋಟ್ಯಾಧಿಪತಿಯಾಗುವ ಮೊದಲು ಕನ್ಯಾ ರಾಶಿಯವರು ಎದುರಿಸಬೇಕಾದ ಮತ್ತೊಂದು ಹಂತ ಒಂಟಿತನ. ನಿಮ್ಮ ಸುತ್ತ ಜನರಿದ್ರು ಕೂಡ ನೀವು ಒಂಟಿಯಾಗಿ ಅನಿಸ್ಕೊಳ್ತೀರಾ. ನಿಮ್ಮ ನೋವು ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ನಿಮಗೆ ಅನಿಸುತ್ತೆ. ನಿಮ್ಮ ಸಂತೋಷ ಯಾರಿಗೂ ಮುಖ್ಯವಾಗೋದಿಲ್ಲ. ಮಾತನಾಡಿದರೆ ಕೇಳುವವರು ಕಡಿಮೆ ಆಗ್ತಾರೆ. ಈ ಹಂತದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ, ನನ್ನ ವಿಧಿ ಇಷ್ಟೇನಾ ಅಂತ ಪ್ರಶ್ನೆಗಳು ಮತ್ತಷ್ಟು ಕಾಡುತ್ತೆ. ಆದರೆ ಇದು ಬಹಳ ಪ್ರಮುಖ ಹಂತ. ಯಶಸ್ಸಿನ ಹಂತದಲ್ಲಿ ಇತರರ ನೀವು ಅವಲಂಬಿಸುವುದನ್ನು ನಿಲ್ಲಿಸ್ತೀರಿ. ನಿಮ್ಮ ಬಲ ನಿಮ್ಮೊಳಗೆ ಇದೆ ಎಂಬುದನ್ನು ಅರಿತೀರಾ. ನಿಮ್ಮ ನೋವುಗಳೇ ನಿಮ್ಮ ಗುರುಗಳಾಗುತ್ತೆ. ಸ್ನೇಹಿತರು ಕಡಿಮೆ ಆಗ್ತಾರೆ, ಸಂಬಂಧಗಳು ಸಡಿಲವಾಗುತ್ತೆ. ಆದರೆ ಇದೇ ಸಮಯದಲ್ಲಿ ಯಾರು ಇಲ್ಲಿದ್ರೂ ನಾನು ನಿಂತುಕೊಳ್ಳಬಲ್ಲೆ ಎಂಬ ಧೈರ್ಯ ಹುಟ್ಟುತ್ತೆ. ಇದು ಶಾಪವಲ್ಲ, ಪರೀಕ್ಷೆ. ಈ ಪರೀಕ್ಷೆ ದಾಟಿದ ಮೇಲೆ ನೀವು ಎಂದಿಗೂ ಒಂಟಿಯಾಗೋದಿಲ್ಲ, ಏಕೆಂದರೆ ನೀವು ನಿಮ್ಮದೇ ಜೊತೆಯಾಗಿರ್ತೀರ. ಆರ್ಥಿಕ ಸಂಕಷ್ಟ, ಸಾಲ, ನಿಲ್ಲದ ಹಣ ಇವೆಲ್ಲವೂ ಮುಗಿಯುವ ಸೂಚನೆಗಳು. ಕನ್ಯಾ ರಾಶಿಯವರಿಗೆ ಹಣ ಬರುತ್ತೆ, ಆದರೆ ಉಳಿಯೋದಿಲ್ಲ. ಶ್ರಮ ಇರುತ್ತೆ, ಫಲ ತಡವಾಗುತ್ತೆ. ಈ ಸ್ಥಿತಿ ಬಹುಪಾಲು ಇದ್ದರೆ 2026 ಜನವರಿ 3 ನಂತರ ಬದಲಾಗುತ್ತೆ. ಮೊದಲು ಹಣದ ಮೇಲೆ ಇದ್ದ ಒಂದು
ದೃಷ್ಟಿಕೋನ ಬದಲಾಗುತ್ತೆ. ಇದುವರೆಗೆ ಹಣವನ್ನು ಭಯವಾಗಿ ನೋಡಿದ್ದೀರಿ, ಮುಂದೆ ಹಣವನ್ನು ಸಾಧನವಾಗಿ ನೋಡ್ತೀರಾ. ಇದೇ ನಿಮ್ಮ ಆರ್ಥಿಕ ಕ್ರಾಂತಿಗೆ ಕಾರಣವಾಗುತ್ತೆ. ಈ ಸಮಯದಲ್ಲಿ ಹಳೆಯ ಕೌಶಲ್ಯಗಳು, ಮರೆತ ಕನಸುಗಳು, ಬಿಟ್ಟು ಹೋದ ಪ್ರತಿಭೆಗಳು ಮತ್ತೆ ನೆನಪಿಗೆ ಬರುತ್ತವೆ. ಅದೇ ನಮ್ಮ ಹೊಸ ದಾರಿ. ಸಣ್ಣದಾಗಿ ಆರಂಭವಾದದ್ದು ಕೂಡ ದೊಡ್ಡ ಅವಕಾಶವಾಗಿ ಮಾರ್ಪಡುತ್ತೆ. ನಿಮ್ಮ ಕರ್ಮಫಲ ಆರಂಭವಾಗಿದೆ. ತಡವಾದರೂ ಅನ್ಯಾಯ ಆಗೋದಿಲ್ಲ. ನಿಮಗೆ ಬರಬೇಕಾದದ್ದು ಖಂಡಿತ ಬರುತ್ತೆ. 2026ರಲ್ಲಿ ಹಳೆಯ ನೋವುಗಳು ಮತ್ತೆ ನೆನಪಿಗೆ ಬರುತ್ತೆ. ಅನ್ಯಾಯ, ಮೋಸ, ಗಾಯ ಮತ್ತೆ ಮೇಲಕ್ಕೆ ಬರುತ್ತೆ. ಇದು ನಕಾರಾತ್ಮಕ ಅಲ್ಲ. ಭಗವಂತನು ನಿಮ್ಮೊಳಗಿನ ಉಳಿದ ನೋವನ್ನು ಸಂಪೂರ್ಣವಾಗಿ ಹೊರಗೆ ತೆಗಿತಾ ಇದ್ದಾನೆ. ನೀವು ಮತ್ತೆ ಆ ನೋವಿನೊಂದಿಗೆ ಬದುಕಬಾರದೆಂಬುದೇ ಅವನ ಉದ್ದೇಶ. ಈ ಹಂತದಲ್ಲಿ ನೀವು ಅತ್ತರೂ ಮೌನವಾಗಿ ನೋವು ಅನುಭವಿಸಿದ್ರು ಕೂಡ ಇದು ಕೊನೆಯ ಬಾರಿ. ಈ ಕಣ್ಣೀರು ಶುದ್ಧೀಕರಣ, ಈ ನೋವು ಶಕ್ತಿಯುತವಾಗುತ್ತೆ. ಇದಾದಮೇಲೆ ದೈವಶಕ್ತಿಯ ಪ್ರವೇಶ. ಇದು ಅತ್ಯಂತ ಪ್ರಮುಖ ಅಂತ ಮಂತ್ರವಾಗಿರಬಹುದು, ಭಕ್ತಿಯಾಗಿರಬಹುದು. ಆದರೆ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಅಚಾನಕ್ ದೇವಸ್ಥಾನಕ್ಕೆ ಹೋಗ್ಬೇಕನ್ನಿಸುತ್ತೆ, ಮಂತ್ರ ಹೇಳ್ಬೇಕನ್ನಿಸುತ್ತೆ, ಒಂಟಿಯಾಗಿ ಮೌನವಾಗಿ ಕುಳಿತುಕೊಳ್ಬೇಕನ್ನಿಸುತ್ತೆ. ಇದು ಯಾದೃಚ್ಛಿಕ ಅಲ್ಲ, ಇದು ಆತ್ಮದ ಕರೆಯಾಗಿದೆ. ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ ಬಹಳ ಶಕ್ತಿಶಾಲಿ. ನೀವು ಕೇಳಿದ್ದು ತಕ್ಷಣ ಸಿಗದೇ ಇರ್ಬೋದು, ಆದರೆ ನಿಮಗೆ ಬೇಕಾದದ್ದು ಖಂಡಿತ ಸಿಗುತ್ತೆ. ಈ ಹಂತಗಳ ನಂತರ ನಿಮ್ಮ ಮಾತಿಗೂ ತೂಕ ಬರುತ್ತೆ. ನಿಮ್ಮ ಮೌನವು ಶಕ್ತಿಯಾಗುತ್ತೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತೆ. ಅನಗತ್ಯ ಮಾತುಗಳು ಕಡಿಮೆಯಾಗುತ್ತೆ. ಅಗತ್ಯವಾದ ಮಾತುಗಳು ಮಾತ್ರ ಹೊರಬರುತ್ತೆ. ಸಂಬಂಧಗಳಲ್ಲಿ ಶುದ್ಧೀಕರಣ ನಡೆಯುತ್ತೆ. ಯಾರಿರಬೇಕು, ಯಾರು ಹೋಗಬೇಕು ಎಂಬುದನ್ನು ಭಗವಂತನೇ ನಿರ್ಮಿಸ್ತಾನೆ. ಆರೋಗ್ಯದ ವಿಚಾರದಲ್ಲಿ ದೇಹ ನಿಮ್ಮೊಂದಿಗೆ ಮಾತನಾಡಲು ಆರಂಭ ಮಾಡುತ್ತೆ. ಆಲಸ್ಯ, ನಿದ್ರಾಹೀನತೆ ಇವು ರೋಗವಲ್ಲ. ಎಚ್ಚರಿಕೆ, ಧ್ಯಾನ, ಮಂತ್ರ ಜಪ, ವಿಶ್ರಾಂತಿ ಅಗತ್ಯ. ಇದು ಹೀಲಿಂಗ್ ಹಂತ. ಈ ಹಂತದಲ್ಲಿ ವಿನಯ ಇರಲಿ, ಅಹಂಕಾರ ಬೇಡ. ನೀವು ಸರಿಯಾದ ದಾರಿಯಲ್ಲಿ ನಡೆದರೆ ನಿಮ್ಮ ಏರಿಕೆಯನ್ನು ಯಾರೂ ತಡೆಯೋದಿಲ್ಲ. ಕೊನೆಯಲ್ಲಿ ಕನ್ಯಾ ರಾಶಿಯವರ ಜೀವನ ಸಾಮಾನ್ಯದಿಂದ ವಿಶಿಷ್ಟತೆ ಕಡೆಗೆ ನಡೆಯುತ್ತೆ. ಈ ಮಾತುಗಳು ನಿಮ್ಮ ಜೀವನದಲ್ಲಿ ಕಾಣಿಸ್ತಾ ಇದ್ದರೆ ನಿಮ್ಮ ಕಾಲ ಬದಲಾಗ್ತಾ ಇದೆ, ವಿಧಿ ತಿರುಗ್ತಾ ಇದೆ, ಭಾಗ್ಯ ನಿಮ್ಮ ಕಡೆಗೆ ಬರ್ತಾ ಇದೆ. ಇದೇ ನನ್ನ ಪ್ರಾರ್ಥನೆ. ಇದೇ ಕನ್ಯಾ ರಾಶಿಯ 2026ರ ಮಹಾತಿರುವು. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾನೆ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.